ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಕೆಲವೇ ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಐಸ್ ಕ್ರೀಮ್ ಮಾಡೋಣ. ಒಂದು ಮಾವಿನ ಹಣ್ಣು, ಒಂದು ಲೋಟ ಹಾಲು, 10 ಗೋಡಂಬಿ ಪೀಸ್ಗಳನ್ನು ಉಪಯೋಗಿಸಿ ನಾವು ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡೋಣ. ಮೊದಲಿಗೆ ಒಂದು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳೋಣ. 1 ಲೋಟ ಹಾಲನ್ನು ರೆಡಿ ಇಟ್ಟುಕೊಳ್ಳೋಣ. ಒಂದು 15 ಗೋಡಂಬಿ ತುಂಡುಗಳನ್ನು 2 ಗಂಟೆಗಳ ಮುಂಚೆ ನೆನೆಸಿಟ್ಟುಕೊಳ್ಳೋಣ. ನಂತರ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಬರೀ ಪಲ್ಪನ್ನು ಹೆಚ್ಚಿ ರೆಡಿ ಇಟ್ಟುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ. ನಂತರ ನೆನೆಸಿಟ್ಟುಕೊಂಡಿದ್ದ ಗೋಡಂಬಿಯ ಪೇಸ್ಟನ್ನು ರೆಡಿ ಮಾಡಿಕೊಳ್ಳೋಣ. ಹಾಲನ್ನು ಮೀಡಿಯಮ್ ಉರಿಯಲ್ಲಿ ಕಾಯಲು ಇಟ್ಟು ಸ್ವಲ್ಪ ಗಟ್ಟಿಯಾಗುವ ತನಕ ಕುದಿಸಿಕೊಳ್ಳೋಣ. ನಂತರ ಗೋಡಂಬಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಾಡುತ್ತಾ ಕೆನೆ ಕಟ್ಟುವವರೆಗೂ ಕಾಯಿಸಿಕೊಂಡು ಬಿಸಿ ಆರಲು ಇಡೋಣ. ಬಿಸಿ ಆರಿದ ನಂತರ ಮಾಡಿಟ್ಟುಕೊಂಡ ಮಾವಿನ ಹಣ್ಣಿನ ಪೇಸ್ಟಿಗೆ ಕುದಿಸಿಟ್ಟುಕೊಂಡ ತಣ್ಣಗಿರುವ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿ ಕ್ರೀಮನ್ನು ರೆಡಿ ಮಾಡಿಕೊಳ್ಳೋಣ. ನಂತರ ಅದನ್ನು ಒಂದು ಮುಚ್ಚಳ ಟೈಟಾಗಿರುವ ಡಬ್ಬಿಗೆ ಹಾಕಿ ಮೇಲೆ ಸ್ವಲ್ಪ ಗೋಡಂಬಿ ತುಂಡುಗಳನ್ನು ಹಾಕಿ ಅದನ್ನು 6 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಟ್ಟರೆ ರುಚಿಕರವಾದ ಮ್ಯಾಂಗೋ ಐಸ್ ಕ್ರೀಮ್ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.